ಕ್ಲಿಯರ್ ಇದೀರಿ ಕೇಳಿ 176 ಪ್ರಕಾರ ನೋಡಿ ಕಂಪ್ಲೀಟ್ ರಾಜ್ಯಪಾಲನು ಅಂತಿದೆ. ಐ ಆಮ್ ನಾಟ್ ಯೂಸಿಂಗ್ ಇಟ್ ಈಸ್ ಹಿಯರ್. ರಾಜ್ಯಪಾಲನು ವಿಧಾನಸಭೆಯನ್ನು ಅಥವಾ ರಾಜ್ಯ ವಿಧಾನ ಪರಿಷತ್ ಹೊಂದಿರುವ ಸಂದರ್ಭದಲ್ಲಿ ಒಟ್ಟಿಗೆ ಸಭೆ ಸೇರುವ ಉಭಯ ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡತಕ್ಕದ್ದು ಮತ್ತು ವಿಧಾನವನ್ನು ಕರೆದಿರುವ ಕಾರಣಗಳು ಅದಕ್ಕೆ ತಿಳಿಸತಕ್ಕದ್ದು. ಹೇಳಿದ ಕಾರಣಗಳೇನು ಕರೆದಿದ್ದೀವಿ ಅಂತ ಇದರಲ್ಲಿದೆ. ಸಂಪೂರ್ಣವಾಗಿದೆ. ನಾವು ಯಾವ ಕಾರಣಕ್ಕೆ ಮಾಡಿದೀವಿ ಅಂತ ಎಲ್ಲವನ್ನೂ ಓದಬೇಕಾಗ್ತದೆ. ಸಂವಿಧಾನದ ಆಶಯ ಕೇಳಿ. he has got no discretionary power to ಅವ್ರಿಗೆ ಮಾಡ್ಬೇಕಾಗಿದೆ ಗೊತ್ತಾ? ಒಂದ್ ನಿಮಿಷ ಏಡನ್ ಅಡ್ವೈಸ್ ಕ್ಯಾಬಿನೆಟ್ ಅಂತ ಹೇಳಿದಾಗ ಆ ಕ್ಯಾಬಿನೆಟ್ ಅಡ್ವೈಸ್ ಮಾಡಿದ್ದನ್ನ ಹೇಳ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಅದನ್ನೇ ರಾಷ್ಟ್ರಪತಿಗಳು ಕೂಡ ಮಾಡ್ತಾರೆ, ಅದನ್ನೇ ಗೌರವ ಮಾಡ್ತಾರೆ. ಮಾನ್ಯ ಬಿಜೆಪಿ ವಕ್ತಾರ ಹೇಳ್ತಾ ಇದ್ರಲ್ಲ ನಡ್ಕೊಳ್ಳಿ ಅಂದ್ರೆ ಅವಾಚ್ಯ ಶಬ್ದ ಹೇಳಿದ ಕೊಡಂಗಿಲ್ಲ. ಮಾನ್ಯ ಬಿಜೆಪಿ ಕಾನೂನು ಬಗ್ಗೆ ಗೌರವ ಇಲ್ಲ, ಸಂವಿಧಾನ ಬಗ್ಗೆ ಗೌರವ ಇಲ್ಲ, ಕೇಳಿ ಅವಾಚ್ಯ ಶಬ್ದಗಳನ್ನ ನಿಂದಿಸಿದ್ರು. ಅದಕ್ಕೂ ಚರ್ಚೆ ಆಗ್ಬೇಕು. ಜನಪ್ರತಿನಿಧಿಗಳ ಅವನಿಗೆ ಮೊದಲು ಬಾಯಿ ಬಂದ್ ಮಾಡತ್ತೇಳ್ರಿ, ನಾ ಏನ್ ಅಂಜು ಮಗ ಅಲತ್ತ ಮಾತನಾಡ್ಲಿಕ್ಕೆ ಅವಕಾಶ ಇದೆ. ನಾವು ಸಿಂಪಲ್ ಪ್ರಶ್ನೆ ಕೇಳಿದ್ದು, ರವೀಂದ್ರ ರಶ್ಮಿ ಸರ್ ಉತ್ತರ ಕೊಡ್ಲಿ, ಪ್ರದೀಪ್ ಅವರು ಉತ್ತರ ಕೊಡ್ಲಿ. ಎಲ್ಲಿ ಬರೆದಿದೆ ಸಂಪೂರ್ಣವಾಗಿ ವರ್ಡ್ ಬೈ ವರ್ಡ್ ಓದ್ಲೇಬೇಕು ಅನ್ನೋದು. ಯಾದವ್ ಅವರು ಹೇಳಿದ್ದು ಸ್ವಲ್ಪ ಮಟ್ಟಿಗೆ ಕರೆಕ್ಟ್, ಆದ್ರೆ ಒಂದು ಸೀಮಿತ ವಿವೇಚನಾಧಿಕಾರ ಇದೆ. ಈ ಭಾಷಣ ದೌರ್ಜನ್ಯ, ಆಳು ಪಕ್ಷ ದೌರ್ಜನ್ಯ ಇದು. ಕೂಲ್ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಕೂಲ್ ಡೌನ್. ಆಯ್ತಾಯ್ತು. ಡೆಮೋಕ್ರೆಟಿಕ್ ಸೀನಿಯಾರಿಟಿಗೆ ಎಲ್ಲ ರೆಸ್ಪೆಕ್ಟ್ ಕೊಡ್ತಾ ಕೇಳಿಸ್ಕೊಳ್ಳಿ ಸರ್. ಉಲ್ಲೇಖ ಮಾಡ್ತಾರೆ, ಇವಾಗ ನೀವು ಕಾಂಗ್ರೆಸ್ಗಳ ಧ್ವನಿಯ ನಡೆಸಬೇಡಿ ಸರ್. ನೀವು ತಪ್ಪಿದ್ರೆ ನೀವು ಅಬ್ಜೆಕ್ಟ್ ಮಾಡಿ ಫಸ್ಟ್ ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳಿ. ಇದನ್ನೇ ಜನ ನೋಡ್ತಾ ಇರೋದು. ನೋಡಿ, ರಾಷ್ಟ್ರಪತಿಗಳು ಜಂಟಿ ಸಂಸತ್ ಅಧಿವೇಶನ ಅವ್ರು ಮಾತಾಡ್ತಾರೆ, ಇಲ್ಲಿ ಇವ್ರು ಮಾತಾಡ್ತಾರೆ. ಅವ್ರ ಲಿಖಿತ ಭಾಷಣ ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ಬರೆದು ಕೊಟ್ಟಿರ್ತೀವಿ, ಇವ್ರು ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಬರೆದು ಕೊಟ್ಟಿರ್ತಾರೆ. ಈ ಭಾಷಣ ಬಿಡಿ, ಸದನದಲ್ಲಿ ಪಾಸ್ ಆಗಿರೋ ಮಸೂದೆ ಕೂಡ ವಿವೇಚನೆ ಬಡಿಸ್ಬಿಟ್ಟು ವಾಪಸ್ ಕಳಿಸೋ ಅಧಿಕಾರ ರಾಜ್ಯಪಾಲರಿಗೆ ಒಂದು ಸೀಮಿತ ರಾಜ್ಯಪಾಲರು ಮೊನ್ನೆ ಇವ್ರು ಪಾಸ್ ಮಾಡಿದ್ರು 21 ಮಸೂದೆ ರೂಪಾಯಿ 19 ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಅವ್ರ ಆಕ್ಷೇಪ ಎದುರು ಬಗ್ಗೆ ಎರಡು ಬಗ್ಗೆ ಬರೀ ಏನಾಗಿದೆ ಅಂದ್ರೆ ರಾಜ್ಯದ ಇದನ್ನು ಕಾಪಾಡಲಿಕ್ಕೆ ತಂದಿರತಕ್ಕಂತ ಪದಗಳನ್ನ ಹೇಳಿಲ್ಲ ಅನ್ನೋದಾದ್ರೆ ಹಿತರಕ್ಷಣೆಯನ್ನ ಕಾಪಾಡಿ ಬೇರೆಯವ್ರಿಗೂ ಮಾತನಾಡ್ಲಿಕ್ಕೆ ನೀವು ಯಾವ್ದನ್ನು ಒಳ್ಳೆದಲ್ಲ.
ನಾನ್ ನೀರ್ ಕುಡಿತೀನಿ ಸರ್, ಸಾಧ್ಯ ಆದ್ರೆ ನಿಮ್ಗೂ ನೀರ್ ಕುಡಿಸೋಣಂತೆ. ಅದನ್ನ ನನಗೆ ಇಂಟೆನ್ಷನ್ ಇಲ್ಲ ಇಟ್ನಾಳ್ ಸರ್. ಯಾರು ಮಾತಾಡಿದ್ರೆ ಸಂವಿಧಾನ ಯಾವ ಯಾವ ಸುಮ್ಮನೆ ಹೋಗೋದು ಬೇರೆ. ನಿಮ್ಮ ಕೈಲಿರುವ ಸಂವಿಧಾನದ ಇರುವಂತ ಅಂಶಗಳನ್ನು ಮುಂದಿಟ್ಟುಕೊಂಡೇನೆ ನಾನು ಹೇಳ್ತಾ ಇದ್ದೇನೆ. ನಮ್ ಮೇಡಮ್ So you're not giving him the option. ನಿಮ್ಮ ಕೈಲಿರೋ ಸಂವಿಧಾನ ಇದೆಯಲ್ಲ. ರವೀಂದ್ರ ರೇಷ್ಮೆ ಸರ್ ಮಾತಾಡ್ತಾರೆ. ಅರ್ಧ ನಿಮಿಷ. I will come back to you. ರವೀಂದ್ರ ರೇಷ್ಮೆ ಸರ್ ಹೊರತುಪಡಿಸಿ ನನ್ನ ವಾಯ್ಸ್ ಕೂಡ ಬೇಡ, ಮ್ಯೂಟ್ ಮಾಡಿ ರವೀಂದ್ರ ರೇಷ್ಮೆ ಸರ್ for 1 minute. ಎರಡು ಸಂದರ್ಭದಲ್ಲಿ ಮಾತ್ರ ರಾಜ್ಯಪಾಲರಿಗೆ ಒಂದು ಸೀಮಿತ ವಿವೇಚನಾಧಿಕಾರ ಇದೆ. ಒಂದು, ಚುನಾವಣೆ ಫಲಿತಾಂಶ ಬಂದಾಗ ಸ್ಪಷ್ಟ ಬಹುಮತವಿಲ್ಲದೆ ಇದ್ದಾಗ ಹಂಗ ಅಸೆಂಬ್ಲಿ ಸೃಷ್ಟಿ ಆಗಿರುತ್ತಲ್ಲ, ಅವಾಗ ಯಾರನ್ನ ಕರೆದು ಸರ್ಕಾರ ರಚಿಸೋದಕ್ಕೆ ಅನುಮತಿ ಕೊಡಬೇಕು ಅನ್ನೋದು ಅದೊಂದು ಸಣ್ಣ ವಿವೇಚನಾಧಿಕಾರ ಇದೆ. ಅದು ಬಿಟ್ರೆ ಉಭಯ ಸದನಗಳಲ್ಲಿ ಪಾಸ್ ಆಗಿರೋ ಮಸೂದೆ ಅವರು ಒಪ್ಪಿಗೆ ಪಡ್ಕೋಕ್ ಬಂದಾಗ ಅಲ್ಲೂ ಕೂಡ ತಮ್ಮ ವಿವೇಚನೆ ಬಳಸಿ ಅದನ್ನು ವಾಪಸ್ ಕಳಿಸೋದಕ್ಕೆ ತಮ್ಮ ಆಕ್ಷೇಪಗಳ ಲಿಖಿತ ರೂಪದಲ್ಲಿ ಕಳಿಸಿ, ಈ ಸಾರಿ ನೋಡಿ 21 ಮಸೂದೆ ರೂಪಾಯಿಗೆ 19 ವಾಪಸ್ ಕಳಿಸಿದ್ರು. ಎರಡಕ್ಕೆ ಯಾವುದೋ ಒಂದು ಹೇಟ್ ಸ್ಪೀಚ್ ಮಸೂದೆ ಮತ್ತು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕೆಲವು ಆಕ್ಷೇಪಗಳು ಸಮೇತ ವಾಪಸ್ ಕಳಿಸಿದ್ದಾರೆ. ಅಷ್ಟರ ಮಟ್ಟಿಗೆ ಈ ತಮಿಳುನಾಡು ಅಥವಾ ಪಶ್ಚಿಮ ಬಂಗಾಳ ರಾಜ್ಯಪಾಲರಷ್ಟು ಪಾಪ ಇವರು ಜಗಳ ಗಂಟತಾರ ಈ ತರ ಬುದ್ಧಿಪೂರ್ವಕವಾದ ರಾಜಕೀಯ ಮಾಡಕ್ ಹೋಗಿಲ್ಲ. ನಾನು ಬಿಲ್ ಮಾತಾಡ್ತಾ ಇಲ್ಲ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಪ್ರಿಪೇರ್ ಮಾಡಿ ಕಳಿಸುವ ರಾಜ್ಯಪಾಲರ ಭಾಷಣ ಅಲ್ಲ ಸರ್. ಯಾರು ಯಾವ್ದನ್ನ ಮಾತನಾಡಬೇಕು ಅಂತ ಡಿಸೈಡ್ ಮಾಡಲಿಕ್ಕೆ ಹಿತರಕ್ಷಣೆ ಕಾಪಾಡುವ ಔದಾರ್ಯತೆಯನ್ನ ದಯಮಾಡಿ ಕಾಂಗ್ರೆಸ್ ಯಾದವ್ ಸಾಹೇಬ್ರೆ, ನಿಮ್ಮ ಕೈಲಿರುವಂತಹ ಒಂದು ಸಂವಿಧಾನ ಪುಸ್ತಕ ಇದೆಯಲ್ಲ, ಅದರಲ್ಲಿನ ಸಂವಿಧಾನಿಕ ಕ್ಲಾಸು ಸೆಕ್ಷನ್ ಅನ್ನು ಬಳಸಿಕೊಂಡೇನೆ ಕಾಂಗ್ರೆಸ್ನ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಹೇರಿದ್ದು. ಇಲ್ಲಿ ಸಂವಿಧಾನದ ಬಗ್ಗೆ ನೀವು ನಮ್ಗೆ ಹೇಳಬೇಡಿ. ಯಾಕೆ ಹೇಳ್ಬಾರ್ದು? ಕಾಂಗ್ರೆಸ್ ಪಕ್ಷ ನಿಮ್ಮ ಪರಂಪರೆ ಇದೆ. ಆಮೇಲೆ ಲೆಟ್ ಮಿ ಕಮ್ ಟು ದ ಪಾಯಿಂಟ್. ಇವತ್ತಿನ ನಿಮ್ಮ ಸಂವಿಧಾನ ಕೆಲಸ ಮಾಡಿ. ಅಸೆಂಬ್ಲಿಯಲ್ಲಿ ಹೆಂಗ್ ನಡ್ಕೋಬೇಕು ಅನ್ನೋದು ರೂಲ್ಸ್ ಬುಕ್ ಗಳಿದಾವೆ. ಅಸೆಂಬ್ಲಿಯಲ್ಲಿ ಯಾರು ಇವತ್ತು ಅವಮಾನಕರವಾಗಿ ಗುಂಡಾಗಿರಿ ವರ್ತನೆಯನ್ನು ಮಾಡಿದ್ದಾರೆ ಅವರೆಲ್ಲರನ್ನು ಕೂಡ ತಕ್ಷಣ ಅವರು ಈ ಒಂದು ಅಸೆಂಬ್ಲಿ ಮುಗಿಯವರೆಗೆ ಆದರೂ ಕೂಡ ಅಮಾನತ್ ಮಾಡಬೇಕಾಗಿತ್ತು. ಅದನ್ನ ಇವತ್ತು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಮತ್ತು JDS ಸೇರಿ ಇವತ್ತು ಡಿಮ್ಯಾಂಡ್ ಮಾಡಿದ್ದೇವೆ. ನಾವು ಖಂಡಿತವಾಗಲೂ ಕೂಡ ನಾಳೆ ಅಲ್ಲಿ ವಿಧಾನಸಭೆಯಲ್ಲಿ ಕಲಾಪಗಳು ಸುರಕ್ಷಿತವಾಗಿ ನಡೀಬೇಕಾಗಿದ್ರೆ ನಾನು ಯಾದವ್ ನಾನು ಒಂದು ಮಾತು ಹೇಳ್ತೇನೆ, ನೀವು ಯಾರಿಗೆ ಆಟ ಮಾಡಿದಾಗ ನನ್ನ ಮಾತಾಡುವಾಗ ಮಾಡಿದ್ರೆ ಗೌರವವಾಗಿ ನಡ್ಕೊಂಡು ವೀಕ್ಷಕರಿಗೆ ಮಾತನಾಡಿ ಸರ್. ನೀವು ನಾನು ದಯಮಾಡಿ ರಾಜ್ಯದ ಜನರಲ್ಲಿ ವೀಕ್ಷಕರಲ್ಲಿ ವಿನಂತಿ ಮಾಡ್ತೇನೆ, ಈ ರೀತಿ ಗುಂಡಾವರ್ತನೆ ನೋಡಿ. ಅಸೆಂಬ್ಲಿ ಅಲ್ಲ ಬರೀ ನೋಡಿ, ಎಲ್ಲೇ ಇಡೀ ರಾಜ್ಯದಲ್ಲಿ ನಾಗರಾಜ್ ಯಾದವ್ನ ರೆಪ್ರೆಸೆಂಟ್ ಕಾಂಗ್ರೆಸ್ ಎಲ್ಲ ಎಲ್ರಿಗೂ ಬುಲ್ಡೋಜರ್ ಮಾತಾಡ್ತಕ್ಕಂಥ ಇಂಥ ಅಯೋಗ್ಯ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡ್ತಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ.